ಶುಕ್ರವಾರ ಬಂದರೆ ಸಾಕು, ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪುಟಾಣಿ ರಂಗೋಲಿ ಬಿಟ್ಟು ಪೂಜೆ ಮಾಡಿ ದಿನಾನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದಾದಮೇಲೆ ಮಗಳದು ಒಂದು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಅವಳನ್ನ ರೆಡಿ ಮಾಡಿ ಕಳಿಸಿದ್ದೀನಿ. ನಾನು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತು ಮತ್ತು ಒಂಚೂರು ಆರೆಂಜಸ್ ಇತ್ತು, ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಿಂದೆ. ಮಧ್ಯಾಹ್ನದ ಲಂಚ್ಗೆ ಇವತ್ತು ಬಾಳೆಕಾಯಿ ಯೂಸ್ ಮಾಡಿಕೊಂಡು ಬಾಳೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ಇದ್ರದ್ದು ರೆಸಿಪಿ ಒಂದು ನನ್ನ ಯೂಟ್ಯೂಬ್ ಚಾನಲ್ ಲಾಂಗ್ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಯಾರಿಗನ್ನ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟು ಸಂಜೆ ಸ್ನ್ಯಾಕ್ಸ್ಗೆ ಬಾಳೆಕಾಯಿ ಯೂಸ್ ಮಾಡ್ಕೊಂಡು ಬಜ್ಜಿ ಮಾಡ್ಕೊಂಡಿದ್ದೆ ಮತ್ತು ಮಕ್ಳಿಗೆ ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿ ಕೊಟ್ಟೆ. ಸೊ ಸಂಜೆ ಮೇಲೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು, ಅಂದರೆ ನನ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ನ ಮದುವೆ ಇವತ್ತು. ಸೊ ತುಂಬಾ ಖುಷಿ ಆಯಿತು ಅಲ್ಲೋಗಿ ಅವ್ರಿಗೆಲ್ಲ ವಿಶ್ ಮಾಡಿ ನೆಕ್ಸ್ಟು ನಾವು ತೊಗೊಂಡೋಗಿರೋವಂಥ ಗಿಫ್ಟ್ನೆಲ್ಲ ಅವ್ರಿಗೆ ಕೊಟ್ಟು ಬರೋದ್ರಲ್ಲೇ ಒಂದು ಖುಷಿ ಅಲ್ವಾ. ಸೊ ಇವತ್ತು ಅದೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಬಾಳೆ ಎಲೆಯಲ್ಲಿ ಮದುವೆ ಊಟ ತಿನ್ಕೊಂಬಂದೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಈ ಶಾರ್ಟ್ ಇಷ್ಟ ಆಗಿದೆ ಅಂತ